ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತಹ ಒಂದು ಗುಂಪು ದಟ್ ಈಸ್ ಆನ್ ಆರ್ಕಿಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದೆ. ಅದಾದ ಮೇಲೆ ಯು ಬ್ಯಾಕ್ಟೀರಿಯಾಗಳನ್ನು ಸ್ಟಾರ್ಟ್ ಮಾಡಿದೆ. ಆ ಯು ಬ್ಯಾಕ್ಟೀರಿಯಾದಲ್ಲಿ ಆ ಮೊದಲನೆಯ ಗುಂಪು ಯಾವುದಿತ್ತು, ಮೈಕೋಪ್ಲಾಸ್ಮಾ, ಏನು ಲೂಯಿಸ್ ಪ್ಯಾಶ್ಚರ್ ಡಿಸ್ಕವರ್ ಮಾಡಿ ನೊಕಾರ್ಡ್ ಮತ್ತು ರೋಕ್ಸ್ ಅನ್ನುವಂಥವರು ಕಲ್ಚರ್ ಮೀಡಿಯಾದಲ್ಲಿ ಕಲ್ಚರ್ ಮಾಡಿ ಪ್ಲೂರೋ ನ್ಯೂಮೋನಿಯಾ ಲೈಕ್ ಆರ್ಗ್ಯಾನಿಸಮ್ ಅಂತ ಮೊದಲು ಹೇಳಿ ಅದಾದ ಮೇಲೆ ಅವುಗಳನ್ನು ಮೈಕೋಪ್ಲಾಸ್ಮಾ ಅಂತ ಹೇಳಿದ್ರಲ್ಲ, ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಾಯಿತು. ಈ ಕ್ಲಾಸಲ್ಲಿ ಹೆಟಿರೋಬ್ಯಾಕ್ಟೀರಿಯಾಸ್ ಆರ್ ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಬ್ಯಾಕ್ಟೀರಿಯಾಸ್, ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. The heterobacterias are abundant in nature and they forms a major group in the kingdom Monera. ಇವು ಅತಿ ಹೆಚ್ಚು ಈ ಜಗತ್ತಿನಲ್ಲಿ ಕಂಡುಬರುವಂತಹ ಜೀವಿಗಳಾಗಿದ್ದು ಕಿಂಗ್ಡಮ್ ಮೊನೇರಾದ ಪ್ರಮುಖವಾದಂತಹ ಒಂದು ಗುಂಪು ಇದಾಗಿದೆ. ಈ ಒಂದು ಹೆಟಿರೋಬ್ಯಾಕ್ಟೀರಿಯಾಸನ್ನು ಮೊದಲು ಡಿಸ್ಕವರ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಆಂಟೋನಿ ವಾನ್ ಲೀವರ್ಹುಕ್. ಈ ಆಂಟೋನಿ ವಾನ್ ಲೀವರ್ಹುಕ್ ಮೈಕ್ರೋಸ್ಕೋಪ್ ಕಂಡಿಡಿದ ಮೇಲೆ ಆ ಮೈಕ್ರೋಸ್ಕೋಪ್ನಲ್ಲಿ ಈತ ತುಂಬಾ ಡೆಡಿಕೇಟ್ ಮಾಡ್ತಾ ಅಧ್ಯಯನ ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನ ಆದಮೇಲೆ ತಾನು ಗ್ಲಾಸ್ನಲ್ಲಿಟ್ಟಿದ್ದಂತಹ ಒಂದು ನೀರು ಬಣ್ಣನೇ ಬದಲಾಗಿರ್ತದೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿರ್ಬೋದು ಅಂಥದ್ದು, ನನ್ನ ನೀರಿನ ಬಣ್ಣವನ್ನೇ ಬದಲು ಮಾಡುವಂಥದ್ದು, ಅದನ್ನು ನೋಡಲೇಬೇಕಲ್ಲ ಅಂಥೇಳಿ ಆ ಗ್ಲಾಸ್ನಲ್ಲಿದ್ದಂಥ ನೀರನ್ನು ಸ್ಲೈಡ್ಗೆ ಹಾಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾನೆ ಆಂಟೋನಿ ವಾನ್ ಲೀವನ್ಹುಕ್. ಅಬ್ಸರ್ವ್ ಮಾಡಿದಾಗ ಆ ಮೈಕ್ರೋಸ್ಕೋಪಿಕ್ ವ್ಯೂನಲ್ಲಿ ಒಂದು ಸಣ್ಣ ಎಂಟಿಟೀಸ್ಗಳು ಓಡಾಡ್ತಾ ಇರ್ತವೆ. ಆ microscopic entities which were moving under the microscopic weave he observed and he called it as an ಆ microscopic weave ನಲ್ಲಿ ಓಡಾಡ್ತಾ ಇದ್ದಂಥ ಆ ಟೈನಿ ಪಾರ್ಟಿಕಲ್ಸ್ಗಳನ್ನು ಆತ ಏನಂತ ಕರೆದ ಅಂತಂದರೆ he called it as an animalcules. ಪ್ರಾಣಿಗಳ ಥರ ಓಡಾಡ್ತಾ ಇದ್ದಿದ್ದರಿಂದ ಅವುಗಳನ್ನು ಅನಿಮಾಲಿಕ್ಯೂಲ್ಸ್ ಅಂತ ಕರೆದ. ಲೇಟರ್ ಆನ್ ಅರ್ನ್ಬರ್ಗ್ ಕಾಯಿನ್ ಇಟ್ ಆಸ್ ಆನ್ ಬ್ಯಾಕ್ಟೀರಿಯಾ. ಆಮೇಲೆ ಅದೇ ಅನಿಮಾಲಿಕ್ಯೂಲ್ಸ್ಗಳಿಗೆ ಈತ ಏನು ಮಾಡ್ತಾನೆ, ಅವುಗಳಿಗೆ ಬ್ಯಾಕ್ಟೀರಿಯಾ ಅಂತ ನಾಮಕರಣ ಮಾಡ್ತಾನೆ. ಆ ಬ್ಯಾಕ್ಟೀರಿಯಾ ಅಂತ ನಾಮಕರಣ ಯಾಕೆ ಮಾಡ್ತಾನೆ ಅಂತಂದರೆ ಬೈ ಅಬ್ಸರ್ವಿಂಗ್ ಇಟ್ಸ್ ಶೇಪ್. ಆತ ಮೊದಲು ಅಬ್ಸರ್ವ್ ಮಾಡಿದಂತಹ ಬ್ಯಾಕ್ಟೀರಿಯಾಗಳ ಆಕಾರ ಶೇಪ್ ಏನಿತ್ತಪ್ಪ ಅಂದರೆ ರಾಡ್ ಶೇಪ್ ಇತ್ತು. ಬ್ಯಾಸಿಲೈ ಅಂತಂದರೆ ಲ್ಯಾಟಿನ್ನಲ್ಲಿ ರಾಡ್ ಶೇಪ್ ಅನ್ನೋ ಅರ್ಥ. ಆ ಆಕಾರದಲ್ಲಿ ಇದ್ದಿದ್ದರಿಂದ ಅವುಗಳಿಗೆ ಆತ ಬ್ಯಾಕ್ಟೀರಿಯಾ ಅಂತ ನಾಮಕರಣ ಮಾಡ್ತಾನೆ. ಈ ಬ್ಯಾಕ್ಟೀರಿಯಾಸ್ಗಳನ್ನು these bacteria are grouped into following types based on the three criteria are based on their shape, based on capsule, based on flagellation. ಆ ಮೂರು ಕ್ರೈಟೀರಿಯಾಗಳು ಯಾವುದಪ್ಪ ಅಂತಂದರೆ ಅದರ ಆಕಾರವನ್ನಾಧರಿಸಿ, ಏನು ಹೊರಭಾಗದಲ್ಲಿ ಕ್ಯಾಪ್ಸೂಲ್ ಅನ್ನುವಂಥ ಒಂದು ಪದರ ಇದೆಯೋ ಸೆಲ್ ವಾಲ್ನ ಹೊರಭಾಗದಲ್ಲಿ ಅದು ಇದೆಯಾ ಇಲ್ವಾ ಅನ್ನೋದನ್ನಾಧರಿಸಿ, ಮತ್ತು ಫ್ಲಾಜಿಲಾ ಅನ್ನುವಂಥದ್ದು ಯಾವ ರೀತಿಯಾಗಿ ಅರೇಂಜ್ ಆಗಿರ್ತವೆ ಅನ್ನೋದನ್ನಾಧರಿಸಿ ನಾವು ಬ್ಯಾಕ್ಟೀರಿಯಾಸ್ಗಳನ್ನು ವಿಂಗಡಣೆ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದು ಬೇಸ್ಡ್ ಆನ್ ದೇರ್ ಶೇಪ್. Based on the shape of the bacteria, the bacteria are broadly classified into 4 types. They are cocci, bacilli, spirilla and vibrio. Those bacteria which were circular in shape, they are called as cocci. For example, Streptococcus, right? Those bacteria which were rod shaped, they were called as bacilli. And those bacteria which were helically coiled, they are called as spirilla. And those bacteria which were comma-like, they are called as vibrio. Vibrio cholera is an example for this.
So based on their shape, the bacteria are classified into 4 types. They are cocci, bacilli, spirella and vibrous. Based on the capsule, ಯಾವುದನ್ನು ನೀವು ಕ್ಯಾಪ್ಸುಲ್ ಅಂತ ಕರಿಬೇಕಪ್ಪ ಅಂತಂದರೆ, ಈ ಸೆಲ್ಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರೋಕ್ಯಾರಿಯಾಟಿಕ್ ಸೆಲ್ ಮತ್ತು ಯೂಕ್ಯಾರಿಯಾಟಿಕ್ ಸೆಲ್ಲನ್ನು ಸಪ್ರೇಟಾಗಿ ಅಧ್ಯಯನ ಮಾಡ್ತೇವೆ. ಆ ಪ್ರೋಕ್ಯಾರಿಯಾಟಿಕ್ ಸೆಲ್ಲಿನ ಪಾರ್ಟ್ಸ್ಗಳನ್ನು ಹೇಳಬೇಕಾದ್ರೆ ಗ್ಲೈಕೋಕೇಲಿಕ್ಸ್ ಅಂತ ಒಂದು ಭಾಗ ಇದೆ. ಅದ್ಯಾವುದು ಅಂತಂದರೆ ಸೆಲ್ ವಾಲಿನ ಹೊರಭಾಗದಲ್ಲಿ ಇರುವಂಥದ್ದು. ಆ ಸ್ಲೈಮಿ ಲೇಯರ್ ಏನಿದೆಯೋ ಅದೇನಾದರೂ ಗಟ್ಟಿಯಾಗಿತ್ತು ಅಂತಂದರೆ, ಇಫ್ ಇಟ್ ಈಸ್ ಅನ್ ರಿಜಿಡ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಪ್ಸೂಲ್, ಇಫ್ ಇಟ್ ಈಸ್ ಅನ್ ಸ್ಮೂತ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಲೈಮಿ ಲೇಯರ್. ಗಟ್ಟಿಯಾಗಿದ್ದರೆ ಅದನ್ನು ಕ್ಯಾಪ್ಸೂಲ್ ಅಂತ ಕರೀತೇವೆ. ಸ್ವಲ್ಪ ತೆಳುವಾಗಿತ್ತು ಅಂತಂದರೆ, ನುಣುಪಾಗಿದ್ದರಿಂದ ಅದನ್ನು ಸ್ಲೈಮಿ ಲೇಯರ್ ಅಂತ ಕರೀತಾ ಹೋಗ್ತವೆ. ಸೊ ಆ ಗಟ್ಟಿಯಾಗಿದೆಯಲ್ಲ ಆ ಕ್ಯಾಪ್ಸೂಲು, ಅದು ಇದೆಯಾ ಇಲ್ವಾ ಅನ್ನೋದನ್ನು ಆಧರಿಸಿ ಬ್ಯಾಕ್ಟೀರಿಯಾಸ್ಗಳನ್ನು 2 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾವೆ. ಯಾವ ಬ್ಯಾಕ್ಟೀರಿಯಾಸ್ಗಳಿಗೆ ಆ ಒಂದು ಕ್ಯಾಪ್ಸೂಲ್ ಅನ್ನುವಂತಹ ಹೊರಪದರ ಇತ್ತೋ ಅಂತಹ ಬ್ಯಾಕ್ಟೀರಿಯಾಸ್ಗಳನ್ನು ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾಸ್ ಅಂತ ಕರೀತೇವೆ. ದಿಸ್ ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಸ್ ಟೈಪ್. ಎಸ್ ಅಂತಂದರೆ ಸ್ಮೂತ್ ಅಂತರ್ಥ. ಅದನ್ನು ಎಸ್ಟ್ರೈನ್ ಅಂತಲೂ ಕರೀತೇವೆ. ಎಸ್ ಟೈಪ್ ಆರ್ ಎಸ್ಟ್ರೈನ್ ಅಂತಲೂ ಕರಿಬಹುದು. ಯಾಕೆ ಅದು ಸ್ಮೂತ್ ಆಗಿತ್ತಪ್ಪ ಅಂತಂದರೆ, ಆ ಬ್ಯಾಕ್ಟೀರಿಯಾದ ಕಾಲೋನಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಅದರ ಹೊರಪದರ ಸ್ಮೂತ್ ಆಗಿರ್ತದೆ. ಯಾಕೆ ಸ್ಮೂತ್ ಆಗಿರ್ತದೆ ಅಂತಂದರೆ, ಇಟ್ ಈಸ್ ಮೈನ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಯಾಪ್ಸೂಲ್. ಹೊರಮೈ ಸ್ಮೂತ್ ಆಗಿರ್ತದೆ. ಹೆನ್ಸ್ ದೋಸ್ ಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಆಸ್ ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾಸ್. ದೇ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ strains. They are also be called as smooth type. ಇನ್ನೊಂದು ಕ್ಲಾಸ್ ಯಾವುದಪ್ಪ ಅಂತಂದರೆ, those bacterias which were not having this capsule. ರೈಟ್, ಯಾವ ಬ್ಯಾಕ್ಟೀರಿಯಾಸ್ಗಳಿಗೆ ಆ ಸೆಲ್ ವಾಲಿನ ಹೊರಭಾಗದಲ್ಲಿ ಆ ಗಟ್ಟಿಯಾಗಿ ಮಂದವಾದಂತಹ ರಿಜಿಡ್ ಆದಂತಹ ಕ್ಯಾಪ್ಸೂಲ್ ಇರಲಿಲ್ವೋ ಅಂಥವುಗಳನ್ನು ನಾನ್ ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾಸ್ ಅಂತ ಕರಿತವೆ. ಯಾವಾಗ ಆ ಕ್ಯಾಪ್ಸೂಲ್ ಅನ್ನುವಂಥ ನುಣುಪಾದಂತಹ ಪದರ ಹೊರಗಿರಲಿಲ್ವೋ ಅದರ ಕಾಲೋನಿಯನ್ನು ನೋಡ್ತು ಅಂತಂದರೆ ಅವೆಲ್ಲವೂ ಸ್ವಲ್ಪ ರಫ್ ಅಪಿರೆನ್ಸನ್ನು ಕೊಡ್ತಾ ಇತ್ತು. ಆದ್ದರಿಂದ ಅವುಗಳನ್ನು ರಫ್ ಸ್ಟ್ರೈನ್ ಅಂತ ಕರೀತಾರೆ. Right? Capsulated, a strain, non-capsulated or strain. ಇಲ್ಲೊಂದು ವಿಚಾರ ನಮಗೆ ಗೊತ್ತಿರಲಿ, ಯಾವಾಗಲೂ ಕ್ಯಾಪ್ಸುಲೇಟೆಡ್ ಅಥವಾ ಸ್ಮೂತ್ ಸ್ಟ್ರೈನ್ ವಿರುಲೆಂಟ್ ಆಗಿರುತ್ತವೆ. ವಿರುಲೆಂಟ್ ಅಂತಂದರೆ ಕಾಯಿಲೆಯನ್ನು ಬರೆಸುವಂತಹ ಒಂದು ಕೆಪಾಸಿಟಿಯನ್ನು ನಾವು ವಿರುಲೆನ್ಸ್ ಅಂತ ಕರಿತಾ ಹೋಗ್ತವೆ. ಯಾವಾಗಲೂ ಮ್ಯಾಕ್ಸಿಮಮ್ ಈ ಕ್ಯಾಪ್ಸುಲೇಟೆಡ್ ಆರ್ ಸ್ಮೂತ್ ಆರ್ ಎಸ್ಟ್ರೈನ್ ಬ್ಯಾಕ್ಟೀರಿಯಾಸ್ ಆರ್ ಡಿಸೀಸ್ ಕಾಸಿಂಗ್ ಒನ್ಸ್ ಆಗಿರ್ತವೆ. ರೈಟ್, ಸೊ ಅಲ್ಲಿಗೆ ಬೇಸ್ಡ್ ಆನ್ ದರ್ ಶೇಪ್ ಗೊತ್ತಾಯಿತು, ಬೇಸ್ಡ್ ಆನ್ ದ ಕ್ಯಾಪ್ಸೂಲ್ ಗೊತ್ತಾಯಿತು. ನಾವು ಬೇಸ್ಡ್ ಆನ್ ಫ್ಲಾಜುಲೇಷನ್. ಮೊದಲು ಯಾವುದನ್ನು ಫ್ಲಾಜಿಲ್ಲಾ ಅಂತ ಕರಿಬೇಕು ನಿಮಗಾಗಲೇ ಗೊತ್ತಿರ್ತದೆ. ಫ್ಲಾಜಿಲಾ ಅನ್ನುವಂಥದ್ದು ಒಂದು ಚಾವಟಿ ಆಕಾರದಲ್ಲಿ ಇರುವಂಥದ್ದು. ಆ ಚಾವಟಿ ಆಕಾರದಲ್ಲಿರುವಂಥ ಸ್ಟ್ರಕ್ಚರ್ ಯಾವುದಕ್ಕೆ ಸಹಾಯ ಮಾಡ್ತದೆ ಅಂತಂದರೆ, ಇಟ್ ಹೆಲ್ಪ್ಸ್ ಇನ್ ದ ಮೊಟಿಲಿಟಿ ಆರ್ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ದ ಬ್ಯಾಕ್ಟೀರಿಯಾಸ್. ಆ ಫ್ಲಾಜಿಲಾ ಈ ಬ್ಯಾಕ್ಟೀರಿಯಾಸ್ಗಳಲ್ಲಿ ಅತ್ಯಂತ ಮುಖ್ಯ. ಆ ಬ್ಯಾಕ್ಟೀರಿಯಾಸ್ಗಳಲ್ಲಿ ಫ್ಲಾಜಿಲಾಗಳು ಹೆಂಗೆ ಅರೇಂಜ್ ಆಗಿದ್ದಾವೆ ಅದನ್ನು ಆಧರಿಸಿ ನಾವು ಬ್ಯಾಕ್ಟೀರಿಯಾಸ್ಗಳನ್ನು ವಿಂಗಡಣೆ ಮಾಡಿದ್ದೇವೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ, ಬಟ್ ಇದು ನೀಟ್ ಎಕ್ಸಾಮಿಗೆ ತುಂಬಾ ಮುಖ್ಯ. ಸೊ ಅದು ಯಾವ್ಯಾವುದು ಅಂತ ನೋಡೋಣ. ಸೊ ಬೇಸ್ಡ್ ಆನ್ ದ flagellation or based on the type of arrangement of flagella in the bacterial cell, the bacteria are classified into following types. They are ಯಾವ ಬ್ಯಾಕ್ಟೀರಿಯಾಗಳಲ್ಲಿ ಫ್ಲಾಜಿಲಾನೇ ಇಲ್ವೋ, those bacteria where the flagella are completely absent, they are called as Atrichus bacteria. ಯಾವುದರಲ್ಲಿಲ್ಲ ಅವುಗಳನ್ನು ಎಟ್ರೈಕಸ್ ಅಂತ ಕರೀತೇವೆ.
those bacteria which contains only one flagella at one end. ಅಂಥದನ್ನು ಮೊನೋಟ್ರೈಕಸ್ ಬ್ಯಾಕ್ಟೀರಿಯಾಸ್ ಅಂತ ಕರೀತೇವೆ. Those bacteria which contains the tuft of flagella at one end, they are called as Lophobacteria. And those bacteria which contains the flagella at both the ends, the flagella might be a single one or the tuft of flagella which are present on both ends, those bacteria are called as Amphitrichus bacteria. ಎರಡೂ ತುದಿಗಳಲ್ಲಿ ಒಂದು ಅಥವಾ ಹಲವು ಫ್ಲಾಜಿಲಾಗಳು ಇತ್ತು ಅಂತಂದರೆ ಅಂಥವುಗಳನ್ನು ನಾವು ಆಂಫಿಟ್ರೈಕಸ್ ಅಂತ ಕರಿತಾ ಹೋಗ್ತವೆ. Those bacteria which contains the flagella on the entire surface, ತನ್ನ ಹೊರಮೈನಲ್ಲಿ ಎಲ್ಲ ಜಾಗದಲ್ಲೂ ಏನಾದರೂ ಫ್ಲಾಜಿಲಾ ಇತ್ತು ಅಂತಂದರೆ ಅಂತಹ ಬ್ಯಾಕ್ಟೀರಿಯಾಸ್ಗಳನ್ನು ಪೆರಿಟ್ರೈಕಸ್ ಬ್ಯಾಕ್ಟೀರಿಯಾಸ್ ಅಂತ ನಾವು ಕರಿತೇವೆ. ರೈಟ್. ಸೊ ಬ್ಯಾಕ್ಟೀರಿಯಾಸ್ ಆರ್ ಕ್ಲಾಸಿಫೈಡ್ ಇಂಟು 5 types based on flagellation. They are Atrichus, Monotrichus, Lophotrichus, Amphitrichus and Peritrichus. The bacteria shows diversity in the mode of nutrition. Trophism. Trophism ಅಂದರೆ ಗೊತ್ತಿದೆ. ಮೋಡ್ ಆಫ್ obtaining the food ಏನಿದೆಯೋ ಅದರಲ್ಲಿ ಡೈವರ್ಸಿಟಿಯನ್ನು ತೋರಿಸ್ತದೆ, ವೈವಿಧ್ಯತೆಯನ್ನು ತೋರಿಸ್ತದೆ. The bacteria take the nutrition by 2 methods. ಆ 2 ಮೆಥಡ್ಸನ್ನು ಆಧರಿಸಿ ಅವುಗಳನ್ನು ಅದೇ ಥರದ ಆರ್ಗ್ಯಾನಿಸಮ್ಸ್ ಅಂತೂ ನಾವು ಹೇಳ್ತಾ ಹೋಗ್ತೇವೆ. The mode of nutrition or obtaining the food, it is of 2 types. Some bacteria are heterotrophs, some are autotrophs. ಯಾವುದನ್ನು ಹೆಟೆರೋಟ್ರೋಫ್ಸ್ ಅಂತ ಕರಿತೇವೆ ತುಂಬ ಡೀಟೇಲ್ ಆಗಿ ಹಿಂದೆನೂ ಹೇಳಿದ್ದೇನೆ, ಆದರೂ ಇಲ್ಲಿ ಹೇಳ್ತಾನೆ. ಹೆಟೆರೋಟ್ರೋಫ್ಸ್ ಆರ್ ದೋಸ್ ಬ್ಯಾಕ್ಟೀರಿಯಾಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್, ರೈಟ್, which draw the nutrition from the other organism because they cannot prepare their own food. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋ ತಾಕತ್ತಿಲ್ವೋ ಅವುಗಳನ್ನು ಏನಂತ ಕರಿತವೆ ಅಂತಂದರೆ we call them as the heterotrophs. Those organisms which can synthesize their own food, ಅವುಗಳನ್ನು ಆಟೋಟ್ರೋಫ್ಸ್ ಅಂತ ಕರಿತೇವೆ. ಯಾವುದೆಲ್ಲ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇದ್ದಾವೋ ಅವುಗಳೆಲ್ಲವನ್ನು ನಾವು ಆಟೋಟ್ರೋಫ್ಸ್ ಅಂತ ಕರೀತೇವೆ. ನಮ್ಮ ಬ್ಯಾಕ್ಟೀರಿಯಾದಲ್ಲಿ ಕೆಲವು ಹೆಟೆರೋಟ್ರೋಫ್ಸ್ ಆಗಿದ್ದಾವೆ, ಕೆಲವು ಆಟೋಟ್ರೋಫ್ಸ್ಗಳಾಗಿದ್ದಾವೆ. ಹೆಟೆರೋಟ್ರೋಫ್ಸ್ ಈಗಾಗಲೇ ಹೇಳಿದ್ದೇನೆ, ವಿಚ್ ಕೆನಾಟ್ ಪ್ರಿಪೇರ್, ವಿಚ್ ಕಂಪ್ಲೀಟ್ ಡಿಪೆಂಡ್ ಅಪಾನ್ ಅದರ್ಸ್. ತಾನು ತಯಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಆಯಿತು. ಬೇರೆಯವರ ಮೇಲೆ ಅಂತಂದರೆ 3 ರೀತಿಯಾಗಿ ಡಿಪೆಂಡ್ ಆಗ್ಬೋದು. ಅದು ಹೆಂಗೆ? ಬೇರೆಯವರನ್ನು ಹೆದರಿಸಿ ಬಡಿದು ಅವರಿಂದ ಕಿತ್ಕೊಳ್ಳೋದು, ಇಲ್ಲ ಅವರ ಹತ್ರ ಆ ಜೀವಿ ಸತ್ತ ನಂತರ ಅದರಲ್ಲಿದ್ದಂಥ ಅದನ್ನು ತಗೊಳ್ಳೋದು, 3ನೇದು ಅವನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತೆಗೆದುಕೊಳ್ಳೋದು. ಅಂದರೆ ಆಹಾರವನ್ನು ಪಡ್ಕೊಳ್ಳೋದ್ರಲ್ಲಿ 3 ಥರ ಆಯಿತು. ರೈಟ್. ಪ್ಯಾರಾಸೈಟ್ಸ್ ಯಾವುದಪ್ಪ ಅಂತಂದರೆ, ಪ್ಯಾರಾಸೈಟ್ಸು ಬೇರೆ ಜೀವಿಯನ್ನು ಹೆದರಿಸಿ ಬಡ್ದು ಕಿತ್ಕೊಳ್ಳುವಂಥದ್ದು. ಪ್ಯಾರಾಸೈಟ್ಸ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ಆರ್ ದೋಸ್ ಬ್ಯಾಕ್ಟೀರಿಯಾಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ಅದರ್ ಲಿವಿಂಗ್ ಸೆಲ್. ಇವ್ಯಾವಾಗಲೂ ಏನಾಗಿರ್ತವೆ? ದೇ ವಿಲ್ ಬಿ ಆಲ್ವೇಸ್ ಆ್ಯಕ್ಟ್ಸ್ ಆಸ್ ಅನ್ ಪ್ಯಾಥೋಜನ್. ದೇ ವಿಲ್ ಬಿ ಆಲ್ವೇಸ್ ಎ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ಗಳಾಗಿರ್ತವೆ. ಸ್ಯಾಪ್ರೋಫೈಟ್ಸ್ ಯಾವುದು ಅಂತಂದರೆ those organisms which draw the nutrition from the dead and decaying organisms or the substance. ಅವುಗಳನ್ನು ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. 3ನೇದು ಯಾವುದು ಅಂತಂದರೆ ಸಿಂಬಯೋಟಿಕ್ ಅಸೋಸಿಯೇಷನ್. ಅಂದರೆ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗನ್ನು ಇಟ್ಟುಕೊಂಡು ಬೇರೆ ಜೀವಿ ಒಳಗೆ ಇದ್ದುಕೊಂಡು ಅವರಿಗೇನು ಬೇಕೋ ಅವನಿಗೆ ಕೊಡೋದು, ಇದಕ್ಕೇನು ಬೇಕು ಇದನ್ನು ತಗೊಳ್ಳೋದು, ಈ ರೀತಿಯಾದಂಥ ಹೊಂದಾಣಿಕೆಯಲ್ಲಿ ಬದುಕುವಂಥದ್ದು ಏನಿದೆಯೋ ಅಂಥದನ್ನು ಸಿಂಬಯೋಟಿಕ್ಸ್ ಅಂತ ಕರಿತಾ ಹೋಗ್ತವೆ.
ನಮ್ಮ ರೂಟ್ ನಾಡ್ಯೂಲ್ಸಲ್ಲಿ ಲೆಗ್ಯೂಮಿನಸ್ ಪ್ಲಾಂಟ್ನಲ್ಲಿ ರೂಟ್ ನಾಡ್ಯೂಲ್ಸಲ್ಲಿ ಆಗ್ರೋಬ್ಯಾಕ್ಟೀರಿಯಾ ಟ್ಯುಮಿಫಿಷನ್ಸ್ ಇರೋದಾಗಿರ್ಬೋದು ಅಥವಾ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ಗಳಿರೋದಾಗಿರ್ಬೋದು. ಇವೆಲ್ಲ ಸಿಂಬಯಾಟಿಕ್. ಆಗ್ರೋಬ್ಯಾಕ್ಟೀರಿಯಾ ಟ್ಯುಮಿಫಿಷನ್ಸ್ ಅಲ್ಲ, ಐ ಆಮ್ ಸಾರಿ, ಅದು ಪ್ಯಾಥೋಜೆನಿಕ್ ಆಗಿರ್ತವೆ. ಸೊ ಅದರಿಂದ ಕನ್ಸಿಡರ್ ಮಾಡೋದು ಬೇಡ. ರೈಸೋಬಿಯಂ ಬ್ಯಾಕ್ಟೀರಿಯಾ ಏನಿರ್ತದೋ, ಸೊ ದಟ್ ಈಸ್ ಆನ್ ಸಿಂಬಯಾಟಿಕ್ ಅಸೋಸಿಯೇಷನ್, ರೈಟ್. ಸೊ ಹೆಟೆರೋಟ್ರೋಫಿಸಮ್ ಅಲ್ಲಿ 3 ಥರ ನಾವು ನೋಡಾಯಿತು. ಒಂದು ಪ್ಯಾರಾಸೈಟ್ಸ್, ಎರಡನೇದು ಸ್ಯಾಪ್ರಫೈಟ್ಸ್, ಮತ್ತು ಇನ್ನೊಂದು ಸಿಂಬಯೋಟಿಕ್ಸ್. ಆಟೋಟ್ರೋಫ್ಸ್ ಈಗಾಗಲೇ ಹೇಳಿದ್ದಾನೆ. ಯಾವುದನ್ನು ನಾವು ಆಟೋಟ್ರೋಫ್ಸ್ ಅಂತ ಕರಿತೇವೆ ಅಂತಂದರೆ ದೋಸ್ ಬ್ಯಾಕ್ಟೀರಿಯಾಸ್ ವಿಚ್ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್, ದೇ ಆರ್ ಕಾಲ್ಡ್ ಆಸ್ ಆಟೋಟ್ರೋಫ್ಸ್. ಆಟೋಟ್ರೋಫ್ಸ್ಗಳಲ್ಲಿ 2 ವಿಧ. ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳೋದು ಅಂತ ಆಗಿದೆ. ಆ ತಯಾರು ಮಾಡಿಕೊಳ್ಳೋದ್ರಲ್ಲಿ 2 ವಿಧ. ಅದು ಯಾವ್ಯಾವುದು ಅಂತಂದರೆ ಸಮ್ ಆರ್ ಫೋಟೋಸಿಂಥೆಟಿಕ್ ಆ್ಯಂಡ್ ಸಮ್ ಆರ್ ಕೀಮೋಸಿಂಥೆಟಿಕ್. ಫೋಟೋಸಿಂಥೆಟಿಕ್ ತುಂಬ ಚೆನ್ನಾಗಿದೆ. ಸಿಂಥಸಿಸ್ ಅಂತಂದರೆ ತಯಾರು ಮಾಡಿಕೊಳ್ಳುವಂಥ ವಿಧ. ದೋಸ್ ಆರ್ಗ್ಯಾನಿಸಮ್ ವಿತ್ ಸಿಂಥಸೈಸ್ ದೇರ್ ಫುಡ್ ವಿತ್ ದ ಹೆಲ್ಪ್ ಆಫ್ ದ ಲೈಟ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್. ನಮ್ಮಲ್ಲಿ ಬ್ಯಾಕ್ಟೀರಿಯಾಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗೆ ಮಾತಾಡೋಣ. Those bacteria which can synthesize the food by using the light energy, those bacteria are called as photosynthetic bacteria. ಯಾವುದೆಲ್ಲ ಬ್ಯಾಕ್ಟೀರಿಯಾಗಳು ಲೈಟಿನ ಶಕ್ತಿಯನ್ನು ಬಳಸ್ಕೊಂಡು, ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ತವೋ ಅಂಥವುಗಳನ್ನು ನಾವೇನಂತ ಕರೀತಿದ್ದೇವೆ ಅಂತಂದರೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್. ಆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ಗಳಲ್ಲಿ ಆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅನ್ನೋದು ಇರಲೇಬೇಕು. ಆಗ ಮಾತ್ರ ಅದು ಸಿಂಥಸಿಸ್ ಆಗ್ಲಿಕ್ಕೆ ಸಾಧ್ಯ. ಆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಯಾವುದಿದ್ದಾವೆ ಅಂತಂದರೆ ಹೈಯರ್ ಪ್ಲ್ಯಾಂಟ್ಸಲ್ಲಿ ಇದ್ದಾವಲ್ಲ, ಆ ಕ್ಲೋರೋಫಿಲ್ ಎ ಬಿ ಸಿ ನೋ ಅವ್ಯಾವುದೂ ಇರೋದಿಲ್ಲ. ಅದರ ಬದಲಾಗಿ ಬ್ಯಾಕ್ಟೀರಿಯಾದಲ್ಲಿ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ಗಳಲ್ಲಿ ಇರುವಂತಹ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಯಾವುದು ಅಂತಂದರೆ ಬ್ಯಾಕ್ಟೀರಿಯೋ ಕ್ಲೋರೋಫಿಲ್ ಮತ್ತು ಬ್ಯಾಕ್ಟೀರಿಯೋ ವೆರಿಟಿನ್, ರೈಟ್. ಹಾಗೆ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ ಯಾವುದು ನೋಡಿ. ಆಹಾರ ಗ್ಲೂಕೋಸ್ ಫುಡ್ ಅಂತ ಅನ್ಕೋಣ. ಈ ಗ್ಲೂಕೋಸ್ ತಯಾರಾಗ್ಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ವಾಟರು. ಈ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇವು ಎರಡನ್ನು ಸೇರಿಸೋದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಲೈಟ್ ಎನರ್ಜಿ ಆಗಿರೋದ್ರಿಂದ ಅದನ್ನು ಫೋಟೋಸಿಂಥಸಿಸ್ ಅಂತ ಕರಿತಿದ್ದೇವೆ. ಆ ಶಕ್ತಿ ಇನಾರ್ಗ್ಯಾನಿಕ್ ಕೆಮಿಕಲ್ ಕಾಂಪೋನೆಂಟ್ಸ್ ಇಂದ ಬರೋದ್ರಿಂದ ಅಂತಹದನ್ನು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ ಅಂತ ಕರಿತಾ ಹೋಗ್ತವೆ. ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ಗಳು ಆಹಾರ ಹೇಗೆ ತಯಾರು ಮಾಡಿಕೊಳ್ತವೆ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇವೆರಡನ್ನು ಸೇರಿಸಲಿಕ್ಕೆ ಶಕ್ತಿ ಬೇಕು. ಎನರ್ಜಿ ಇಸ್ ವೆರಿ ಮಚ್ ರಿಕ್ವೈರ್ಡ್. ದಟ್ ಎನರ್ಜಿ ಇಸ್ ಬಿನ್ ಲಿಬರೇಟೆಡ್. ಆ ಎನರ್ಜಿ ಎಲ್ಲಿಂದ ಬರ್ತದೆ ಅಂತಂದರೆ ದ ಎನರ್ಜಿ ವಿಚ್ ಆರ್ ಲಿಬರೇಟೆಡ್ ಬೈ ದ ಆಕ್ಸಿಡೇಷನ್ ಆಫ್ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ವಿಚ್ ವರ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಆ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸು ಮಣ್ಣಿನಲ್ಲಿದೆಯಲ್ಲ, ಯಾವ್ಯಾವುದಪ್ಪ ಅಂದರೆ ಅಮೋನಿಯಾ, ನೈಟ್ರೇಟ್ ಮತ್ತು ನೈಟ್ರೈಟ್, ಇವು 3 ಇದೆಯಲ್ಲ, ಇವುಗಳ ಆಕ್ಸಿಡೇಷನ್ ಪ್ರೋಸೆಸ್ ನಡೆದಾಗ ಎನರ್ಜಿ ಲಿಬರೇಟ್ ಆಗುತ್ತೆ. ಆ ಎನರ್ಜಿ ಏನು ಲಿಬರೇಟ್ ಆಯಿತು ಬೈ ದ ಆಕ್ಸಿಡೇಷನ್ process of these substances or these inorganic substance, that energy has been utilized for the formation of food, right. So those bacteria are called as chemosynthetic bacteria. ಗ್ಲೂಕೋಸಿನ ತಯಾರಿ ಆಗಲಿಕ್ಕೆ ಇವೆರಡು ಸೇರಬೇಕು, ಸೇರ್ಲಿಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಅಂತಂದರೆ that energy is been released by the oxidation of inorganic substance, hence they are called as chemosynthetic ಬ್ಯಾಕ್ಟೀರಿಯಾಸ್, ರೈಟ್. ಬ್ಯಾಕ್ಟೀರಿಯಾಗಳು ಆಹಾರವನ್ನು 2 ರೀತಿಯಾಗಿ ಪಡ್ಕೊಳ್ತವೆ ಅಂತ ಗೊತ್ತಾಯಿತು. ಒಂದು ಬೇರೆ ಜೀವಿಗಳಿಂದ, ಮತ್ತೊಂದು ತಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ಅಂತ. ಹೆಟೆರೋಟ್ರೋಫ್ಸ್ ಮತ್ತು ಆಟೋಟ್ರೋಫ್ಸ್. ಹೆಟೆರೋಟ್ರೋಫಿಕ್ಸಲ್ಲಿ 3 ಥರ ನೋಡಿದ್ದಾವೆ. ಅದು ಯಾವುದು? ಪ್ಯಾರಾಸೈಟ್ಸ್, ಸ್ಯಾಪ್ರಫೈಟ್ಸ್ ಮತ್ತು ಸಿಂಬಿಯಾಟಿಕ್ಸ್. ಇನ್ನು ಆಟೋಟ್ರೋಫಿಸಮಲ್ಲೂ 2 ಥರ ನೋಡಿದ್ವಿ. ಅದು ಯಾವುದು ಅಂದರೆ ಒಂದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ ಮತ್ತು ಇನ್ನೊಂದು chemosynthetic bacteria. Next is the reproduction. Reproduction ಅಂತಂದ್ರೆ ಏನು ಅಂತ ಈಗಾಗಲೇ ನಾನು ತುಂಬ ಡೀಟೇಲ್ ಆಗಿ ಮಾತಾಡಿದ್ದೇನೆ. Reproduction, it is the process of producing the young ones, one of the major characteristics of living organisms, ಅಲ್ವೇ?
ಬ್ಯಾಕ್ಟೀರಿಯಾಸ್ ರೀಪ್ರೊಡ್ಯೂಸ್ ಬೈ 2 ಮೆಥಡ್ಸ್. ಅದು ಯಾವ್ಯಾವುದು ಅಂತಂದರೆ, ಒಂದು ಏಸೆಕ್ಷುವಲ್ ಮೆಥಡ್ ಮತ್ತು ಇನ್ನೊಂದು ಸೆಕ್ಷುವಲ್ ಮೆಥಡ್. ಯಾವುದನ್ನು ಏಸೆಕ್ಷುವಲ್ ಮೆಥಡ್ ಅಂತ ಕರಿಬೇಕು ಅಂತಲೂ ನಾನು ಲಾಸ್ಟ್ ಕ್ಲಾಸಲ್ಲಿ ತಿಳಿಸಿದ್ದೆ, ನನಗೆ ನೆನಪಿದೆ. ದೋಸ್ ಮೆಥಡ್ ಆರ್ ದ ಮೆಥಡ್ ವಿಚ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ಇನ್ವಾಲ್ವ್ಮೆಂಟ್ ಆ್ಯಂಡ್ ವಿತೌಟ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಅಂತಹ ರೀಪ್ರೊಡಕ್ಷನನ್ನು ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೀತೇವೆ. Bacteria reproduce asexually by 2 methods. One is the fission and another one is budding. ನಾನು ಮೊನೇರಾದ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಬೇಕಾದ್ರೆ ಫಿಷನ್ ಅಂದ್ರೇನು, ಬಡ್ಡಿಂಗ್ ಅಂದ್ರೇನು ಅಂತ ಡೀಟೇಲ್ ಆಗಿ ಹೇಳಿದ್ದಾನೆ. ತಿರ್ಗಿ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಅದನ್ನು ಆ ಟರ್ಮ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾನೆ. ಏಸೆಕ್ಷುವಲಿ ದೇ ರಿಪ್ರೊಡ್ಯೂಸ್ ಬೈ 2 methods. One is by the fission, another one is by the budding. Bacteria reproduce sexually by 3 methods, right? ಅದು ಯಾವ್ಯಾವುದು? ಬ್ಯಾಕ್ಟೀರಿಯಾಸ್ಗಳಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ವೆರಿ ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸಲ್ಲಿ ನಡೆಯುವಂತಹ ರೀಪ್ರೊಡಕ್ಷನ್ ಮೆಥಡ್ ನಮ್ಮ ಬ್ಯಾಕ್ಟೀರಿಯಾಸ್ಗಳಲ್ಲಿ ನೋಡೋದಿಲ್ಲ. ಅಡ್ವಾನ್ಸ್ ಆರ್ಗ್ಯಾನಿಸಮ್ಸಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ ಏನು ಅಂದ್ಕೊಂಡಿರ್ತೇವೆ? ನಿಮಗೂ ಗೊತ್ತಿದೆ, 2 ಇಂಡಿವಿಜುವಲ್ಸ್ಗಳು ಸೇರ್ಬೇಕು. ಆ 2 ಇಂಡಿವಿಜುವಲ್ಸ್ಗಳಿಂದ ಗ್ಯಾಮೆಟ್ಸ್ಗಳು ಉತ್ಪತ್ತಿ ಆಗಬೇಕು. ಆ ಗ್ಯಾಮೆಟ್ಸ್ಗಳು ಸೇರಿದಾಗ ಝೈಗೋಟ್ ಆಗುತ್ತೆ. ಆ ಝೈಗೋಟು ಯಂಗ್ ಒನ್ಸ್ ಆಗುತ್ತೆ. ಇದು ನಾವು ಅಂದುಕೊಂಡಿರುವಂಥದ್ದು ಸೆಕ್ಷುವಲ್ ರೀಪ್ರೊಡಕ್ಷನ್. ಅಂದರೆ ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಇದೇ ನಡೆಯೋದು. ಆದರೆ ನಮ್ಮ ಬ್ಯಾಕ್ಟೀರಿಯಾಸ್ಗಳಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಯಾವುದನ್ನು ಹೇಳ್ತಿದ್ದೇವೆ ಅಂತಂದರೆ, 2 ಬ್ಯಾಕ್ಟೀರಿಯಾಗಳು ಸೇರಿ ಒಂದು ಮರಿ ಬ್ಯಾಕ್ಟೀರಿಯಾ ಹುಟ್ಟೋದನ್ನಲ್ಲ. ಅದರ ಬದಲಾಗಿ ಒಂದು ಬ್ಯಾಕ್ಟೀರಿಯಾದಿಂದ ಜೆನೆಟಿಕ್ ಮೆಟೀರಿಯಲ್ಲು ಹೋಗಿ ಮತ್ತೊಂದು ಬ್ಯಾಕ್ಟೀರಿಯಾಗೆ ಸೇರಿಕೊಂಡು ಆ ಬ್ಯಾಕ್ಟೀರಿಯಾದಲ್ಲಿ ಕೆಲವಾರು ಬದಲಾವಣೆಗಳನ್ನ ತರುತ್ತಲ್ಲ, ಅದನ್ನೇ ನಾವಿಲ್ಲಿ ಏನು ಹೇಳ್ತಾ ಇರೋದು? ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತಾ ಇರೋದು. ಇನ್ ಬ್ಯಾಕ್ಟೀರಿಯಾಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಚೇಂಜ್ ಇನ್ ಜೆನೆಟಿಕ್ ಮೆಟೀರಿಯಲ್. ಅಂದರೆ ಒಂದು ಬ್ಯಾಕ್ಟೀರಿಯಾದ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಮತ್ತೊಂದು ಬ್ಯಾಕ್ಟೀರಿಯಾದ ಒಳಗೆ ಹೋಗಿ ಸೇರಲ್ಪಟ್ಟರೆ ಅದನ್ನೇ ನಾವಿಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತಾ ಇರುವಂಥದ್ದು, ರೈಟ್? ದ ಚೇಂಜ್ ಇನ್ ಜೆನೆಟಿಕ್ ಮೆಟೀರಿಯಲ್ ಆಫ್ ದ ಬ್ಯಾಕ್ಟೀರಿಯಾಸ್ ಈಸ್ ಕನ್ಸಿಡರ್ಡ್ ಆಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಅಂದರೆ ಜೆನೆಟಿಕ್ ಮೆಟೀರಿಯಲ್ಲಿನ ಬದಲಾವಣೆಯನ್ನೇ ನಾವಿಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತಾ ಇದ್ದಾವೆ. ಆ ಜೆನೆಟಿಕ್ ಮೆಟೀರಿಯಲ್ನ ಬದಲಾವಣೆ ಬ್ಯಾಕ್ಟೀರಿಯಾಸ್ಗಳಲ್ಲಿ 3 ರೀತಿಯಾಗಿ ಆಗ್ತವೆ. ಅದನ್ನೇ ನಾವು ಮೆಥಡ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೆಯೋದು. ದೇ ಆರ್ ದ ವೆರಿ ಪ್ರಿಮಿಟಿವ್ ಮೆಥಡ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ದೇ ಆರ್ ಕಾಂಜುಗೇಷನ್, ಟ್ರಾನ್ಸ್ಫಾರ್ಮೇಷನ್ ಮತ್ತು ಟ್ರಾನ್ಸ್ಡಕ್ಷನ್. ಕಾಂಜುಗೇಷನ್ ಅಂತಂದ್ರೇನು, ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೇನು, ಟ್ರಾನ್ಸ್ಡಕ್ಷನ್ ಅಂದ್ರೇನು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಮೆಥಡ್ಸ್ಗಳಲ್ಲಿ 3 ವಿಧ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಕಾಂಜುಗೇಷನ್. ಕಾಂಜುಗೇಷನ್ ಈಸ್ ಎ method or very primitive method of sexual reproduction that takes place only in the bacterias. ಬ್ಯಾಕ್ಟೀರಿಯಾಸ್ಗಳಲ್ಲಿ ಇದು ಗಂಡು ಬ್ಯಾಕ್ಟೀರಿಯಾ, ಇದು ಹೆಣ್ಣು ಬ್ಯಾಕ್ಟೀರಿಯಾ ಅಂತಿಲ್ಲ. ಈ ಬ್ಯಾಕ್ಟೀರಿಯಾದ ಸಮೂಹ ಇದೆಯಲ್ಲ, ಗುಂಪಿದೆಯಲ್ಲ, ಅಲ್ಲಿ ಹಲವು ಬ್ಯಾಕ್ಟೀರಿಯಾಸ್ಗಳು ವಾಸ ಮಾಡ್ತಿದ್ದಾವೆ. ಆ ಗುಂಪಿನ ಆ ಸಮೂಹದಲ್ಲಿ 2 ಬ್ಯಾಕ್ಟೀರಿಯಾಸ್ಗಳು ಅಟ್ರಾಕ್ಟ್ ಆಗ್ತವೆ. ಆ ಅಟ್ರಾಕ್ಟ್ ಆದಂತಹ ಬ್ಯಾಕ್ಟೀರಿಯಾಸ್ಗಳು ಹತ್ತಿರ ಬರ್ತವೆ. ಅವೆರಡು ಹತ್ತಿರಕ್ಕೆ ಬಂದಂಥ ಬ್ಯಾಕ್ಟೀರಿಯಾಸ್ಗಳನ್ನು ಇಲ್ಲಿ ಬರ್ತಿದ್ದಾನೆ. ಈ 2 ಬ್ಯಾಕ್ಟೀರಿಯಾಸ್ಗಳು ಹತ್ತಿರ ಬಂದಿದ್ದಾವೆ. ಅದರಲ್ಲಿ ಒಂದು ಪ್ಲಸ್ ಸ್ಟ್ರೈನ್ ಮತ್ತು ಇನ್ನೊಂದು ಮೈನಸ್ ಸ್ಟ್ರೈನ್. ನಾವು ಯಾಕೆ ಇದಕ್ಕೆ ಮಾತ್ರ ಪ್ಲಸ್ ಸ್ಟ್ರೈನ್ ಅಂತ ಕರೆದಿದ್ದೇನೆ, ಇದಕ್ಕೆ ಮೈನಸ್ ಸ್ಟ್ರೈನ್ ಅಂತ ಕರೀದ್ದೇನೆ ಹೇಳ್ತೀನಿ. ನನಗೆ 2 ಬ್ಯಾಕ್ಟೀರಿಯಾಸ್ಗಳು ಹತ್ತಿರ ಬಂದಿದ್ದಾವಲ್ಲ, ಆಗ ನನಗೆ ಇದು ಪ್ಲಸ್ ಇದು ಮೈನಸ್ ನನಗೆ ಗೊತ್ತಾಗೋಲ್ಲ. ಯಾವಾಗ ಇದು ಪ್ಲಸ್ ಸ್ಟ್ರೈನ್ ಅಂತ ನನಗೆ ಗೊತ್ತಾಗುತ್ತೆ ಅಂತಂದರೆ, ಅವೆರಡು ಹತ್ತಿರ ಬಂದ ಮೇಲೆ ಯಾವುದು ಪ್ಲಸ್ ಸ್ಟ್ರೈನ್ ಆಗಿರ್ತದೋ ಅದರಿಂದ ಒಂದು ಪುಟ್ಟದಾದಂಥ ಮೊಳಕೆ
ಎ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಗ್ರೋಸ್ ಟುವರ್ಡ್ಸ್ ದ ಅದರ್ ಬ್ಯಾಕ್ಟೀರಿಯಾ. ಆಗ ಗೊತ್ತಾಗತ್ತೆ, ಓ ಇದು ಆ ಒಂದು ಟ್ಯೂಬ್ ರಚನೆಯನ್ನು ಮಾಡ್ತಾ ಇದೆ, ಆದ್ದರಿಂದ ಇದು ಪ್ಲೆಸ್ಟ್ರೈನ್ ಅಂತ. ರೈಟ್? ಯಾವ ಬ್ಯಾಕ್ಟೀರಿಯಾ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅನ್ನು ಡೆವಲಪ್ ಮಾಡುತ್ತೋ, ದಿಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇಸ್ ಕಾಲ್ಡ್ ಆಸ್ ಕಾಂಜುಗೇಷನ್ ಟ್ಯೂಬ್ ಅಂತ ಕರೀತೇವೆ ನಾವು ಅದನ್ನು. ಯಾವ ಬ್ಯಾಕ್ಟೀರಿಯಾದಲ್ಲಿ ಕಾಂಜುಗೇಷನ್ ಟ್ಯೂಬ್ ಡೆವಲಪ್ ಆಗುತ್ತೋ ದಟ್ ಬ್ಯಾಕ್ಟೀರಿಯಾ ಈಸ್ ಕನ್ಸಿಡರ್ಡ್ ಆಸ್ ದ ಪ್ಲೆಸ್ಟ್ರೈನ್. ಆ ಪ್ಲಸ್ ಮತ್ತು ಮೈನಸ್ ಟನ್ ಎರಡೂ ಬ್ಯಾಕ್ಟೀರಿಯಾಸ್ಗಳು ಅಟ್ರಾಕ್ಟ್ ಆಗಿ ಎರಡು ಹತ್ತಿರ ಬಂದಿದ್ದಾವೆ. ಪ್ಲೆಸ್ಟ್ರೈನ್ ಬ್ಯಾಕ್ಟೀರಿಯಾದಿಂದ ಕಾಂಜುಗೇಷನ್ ಟ್ಯೂಬ್ ಡೆವಲಪ್ ಆಗಿದೆ. ಆ ಕಾಂಜುಗೇಷನ್ ಟ್ಯೂಬು ಬೆಳೀತಾ ಹೋಗಿ ಆ ಬೆಳೆದಂತಹ ಕಾಂಜುಗೇಷನ್ ಟ್ಯೂಬು ಮೈನಸ್ ಸ್ಟ್ರೈನ್ನ ಜೊತೆ ಸೇರಲ್ಪಟ್ಟು ಅವೆರಡರ ನಡುವೆ ಒಂದು ಬ್ರಿಡ್ಜ್ ನಿರ್ಮಾಣ ಆಗುತ್ತೆ. ಆ ಬ್ರಿಡ್ಜನ್ನು ಏನಂತ ಕರೀತೇವೆ ಅಂತಂದರೆ ಕಾಂಜುಗೇಷನ್ ಬ್ರಿಡ್ಜ್ ಅಂತ ಕರೀತೇವೆ. ರೈಟ್? ಕಾಂಜುಗೇಷನ್ ಟ್ಯೂಬು ಸೇರಲ್ಪಟ್ಟು ಕಾಂಜುಗೇಷನ್ ಬ್ರಿಡ್ಜ್ ಆಯಿತು. ಆವಾಗ ಅವೆರಡರ ನಡುವೆ, ಎರಡೂ ಬ್ಯಾಕ್ಟೀರಿಯಾದ ನಡುವೆ ಒಂದು ಚಾನಲ್ ನಿರ್ಮಾಣ ಆಯಿತು. ರೈಟ್? ಆ ಚಾನಲ್ ನಿರ್ಮಾಣ ಏನಾಗಿದೆಯೋ, ಸೈಟೋಪ್ಲಾಸ್ಮಿಕ್ ಸ್ಟ್ರ್ಯಾಂಡ್ ಹ್ಯಾಸ್ ಬಿನ್ ಡೆವಲಪ್ಡ್ ಇನ್ ದ ಕಾಂಜುಗೇಷನ್ ಬ್ರಿಡ್ಜ್ ಅಂತ ಹೇಳ್ತೇವೆ. ಸೊ ಇನ್ನೂ ಒಂದು ವಿಚಾರ, ದ ಪ್ಲೆಸ್ಟ್ರೈನ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಡೋನರ್ ಬ್ಯಾಕ್ಟೀರಿಯಾ, ದ ಮೈನಸ್ ಸ್ಟ್ರೈನ್ ಈಸ್ ಆಲ್ಸೋ ಕಾಲ್ಡ್ ಎಸ್ ರೆಸಿಪಿಯೆಂಟ್ ಬ್ಯಾಕ್ಟೀರಿಯಾ. ಪ್ಲೆಸ್ಟ್ರೈನ್ ಅಥವಾ ಡೋನರ್ ಬ್ಯಾಕ್ಟೀರಿಯಾದಿಂದ ಎ ಫ್ರಾಗ್ಮೆಂಟ್ ಆಫ್ DNA ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಇನ್ ಟು ದ ಮೈನಸ್ ಸ್ಟ್ರೈನ್. ಅಂದರೆ ಈ ಪ್ಲೆಸ್ಟ್ರೈನ್ ಬ್ಯಾಕ್ಟೀರಿಯಾ ಹ್ಯಾಸ್ ಬಿನ್ ಡೊನೇಟೆಡ್ ದ ಫ್ರಾಗ್ಮೆಂಟ್ ಆಫ್ DNA ಇನ್ ಟು ದ ರೆಸಿಪಿಯೆಂಟ್ ಬ್ಯಾಕ್ಟೀರಿಯಾ ದಟ್ ಈಸ್ ಮೈನಸ್ ಸ್ಟ್ರೈನ್. ಸೊ ಆ ರೀತಿಯಾಗಿ ಹೋಗಿ ಅದರ ಜೊತೆ ಯಾವುದು ಹೋಸ್ಟ್ DNA ಜೊತೆ ಬೈಂಡ್ ಆಗಿ ಆ ಒಂದು ಬ್ಯಾಕ್ಟೀರಿಯಾ ಸೆಲ್ಲು ತನ್ನ DNA ಜೊತೆಗೆ ಆ ಇನ್ನೊಂದು ಬ್ಯಾಕ್ಟೀರಿಯಾದ DNAನೂ ಸೇರಲ್ಪಟ್ಟಂತಹ ಆ ಒಂದು ಬ್ಯಾಕ್ಟೀರಿಯಾವನ್ನು ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಲ್ ಸೆಲ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಬ್ಯಾಕ್ಟೀರಿಯಲ್ ಸೆಲ್ ಅಂತ ನಾವು ಕರಿತಾ ಹೋಗ್ತೇವೆ. ಈ ರೀತಿಯಾಗಿ ಜೆನೆಟಿಕಲಿ ಮಾಡಿಫಿಕೇಶನ್ ನಡೆಯೋ ಪ್ರಕ್ರಿಯೆನೇ ಸೆಕ್ಶುವಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತಾ ಇರೋದು. ಯಾರಲ್ಲಿ? ಬ್ಯಾಕ್ಟೀರಿಯಾದಲ್ಲಿ. ಇದು ಒಂದಾಯಿತು. ಎರಡನೇದು ಟ್ರಾನ್ಸ್ಫಾರ್ಮೇಷನ್. ನೋಡಿ, ಬ್ಯಾಕ್ಟೀರಿಯಾದ ಸಮೂಹದಲ್ಲಿ ಹಲವು ಥರದ ಬ್ಯಾಕ್ಟೀರಿಯಾಸ್ ಇದ್ದಾವೆ. ಸಮ್ ಆರ್ ವಿರುಲೆಂಟ್ ಅಥವಾ ಸಮ್ ಆರ್ ಪ್ಯಾಥೋಜೆನಿಕ್ ಆ್ಯಂಡ್ ಸಮ್ ಆರ್ ನಾನ್ ಪ್ಯಾಥೋಜೆನಿಕ್. ಈ ಟ್ರಾನ್ಸ್ಫಾರ್ಮೇಷನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿದವನು ಗ್ರಿಫರ್ತ್. ಈ ಗ್ರಿಫರ್ತಿನ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೆರಿಮೆಂಟು ಸೆಕೆಂಡ್ ಇಯರ್ PUCಲಿ ತುಂಬ ಮುಖ್ಯ. ಯಾಕೆಂದರೆ DNA ಇಸ್ ಎ ಜೆನೆಟಿಕ್ ಮೆಟೀರಿಯಲ್ ಅನ್ನುವಂಥ ಅನ್ವೇಷಣೆ ನಡೀತಾ ಹೋದಾಗ ಈ ಗ್ರಿಫರ್ತಿನ ಎಕ್ಸ್ಪೆರಿಮೆಂಟು ನಮಗೆ ಸಪೋರ್ಟ್ ಮಾಡಿದೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ. ಎಸ್, DNA ಇಸ್ ಎ ಜೆನೆಟಿಕ್ ಮೆಟೀರಿಯಲ್ ಅಂತ ನಾವು ಹೇಳಲಿಕ್ಕೆ ಗ್ರಿಫರ್ತ್ ಎಕ್ಸ್ಪೆರಿಮೆಂಟೇ ಬೇಸು. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ವಿಚಾರ ಮಾತಾಡ್ತಿದ್ದೇನೆ. ನೋಡಿ, ಗ್ರಿಫರ್ತ್ ಇದನ್ನು ಅಬ್ಸರ್ವ್ ಮಾಡ್ತಾನೆ. ಯಾವಾಗ ಅಬ್ಸರ್ವ್ ಮಾಡ್ತಾನೆ ಅಂತಂದರೆ, ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾದಿಂದ ಏನು ನಿಮೋನಿಯಾ ಕಾಯಿಲೆ ಬರ್ತಾ ಇತ್ತೋ ಅದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಆತ ಈ ಟ್ರಾನ್ಸ್ಫಾರ್ಮೇಷನ್ ಅಬ್ಸರ್ವ್ ಮಾಡಿದ್ದು. ಆತ ಏನು ಅಬ್ಸರ್ವ್ ಮಾಡಿದ್ದಾನೆ ನೋಡೋಣ. ಬ್ಯಾಕ್ಟೀರಿಯಾ ಸಮೂಹದಲ್ಲಿ ಕೆಲವು ಬ್ಯಾಕ್ಟೀರಿಯಾ ಸತ್ತೋಗ್ತದೆ, ಇನ್ನು ಕೆಲವು ಜೀವಂತವಾಗಿರ್ತವೆ. ಈ ಸತ್ತ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ, ತನ್ನ ಒಳಗಿದ್ದಂಥ ಆತ್ಮದ ರೀತಿಯಾಗಿರುವಂಥ ಆ DNA ತಾನು ಜೀವಂತವಾಗಿರೋ ಬ್ಯಾಕ್ಟೀರಿಯಾಗೆ ಕಳಿಸಿಬಿಡ್ತದೆ. ದ ಟ್ರಾನ್ಸ್ಫರ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಡೆಡ್ ಸೆಲ್ ಟು ದ ಲಿವಿಂಗ್ ಸೆಲ್ ಆ್ಯಂಡ್ ಕನ್ವರ್ಟೆಡ್ ದ ಬ್ಯಾಕ್ಟೀರಿಯಲ್ ಸೆಲ್ ಬೈ ಕನ್ವರ್ಟಿಂಗ್ ದ ಜೆನೆಟಿಕ್ ಮೆಟೀರಿಯಲ್. ಆ ಒಂದು ಬ್ಯಾಕ್ಟೀರಿಯಾ ಸೆಲ್ಲನ್ನು ನಾವಿಲ್ಲಿ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಲ್ ಸೆಲ್ ಅಂತ ಕರಿತೇವೆ. ನಿಮಗೆ ಇನ್ನೊಂದು ಬಾರಿ ಹೇಳೇ ಬಿಡ್ತಾನೆ. ಸತ್ತ ಬ್ಯಾಕ್ಟೀರಿಯಾ ಸೆಲ್ಲಿಂದ ಜೆನೆಟಿಕ್ ಮೆಟೀರಿಯಲ್ಲು ಜೀವಂತವಾದಂಥ ಬ್ಯಾಕ್ಟೀರಿಯಾ ಸೆಲ್ಲಿನ ಒಳಗೆ ಹೋಗಿ ಇದರ DNA ಜೊತೆ ಬೈಂಡ್ ಆಗಿ ಹೋಗ್ತದೆ. ಆ ರೀತಿ ಬೈಂಡ್ ಆಗಿ ಜೆನೆಟಿಕ್ ಮೆಟೀರಿಯಲ್ನ ಬದಲಾವಣೆ ಆಗ್ತದೆ. ಸೊ ಅದನ್ನು ನಾವೇನಂತ ಕರಿತೇವೆ? ಮಾಡಿಫೈಡ್ ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತಿದ್ದೇವೆ. ಆ ಒಂದು ಬ್ಯಾಕ್ಟೀರಿಯಾವನ್ನು ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಲ್ ಸೆಲ್ ಅಂತ ಕರಿತಾ ಹೋಗ್ತೇವೆ. ಸೊ ಇಲ್ಲೂ ಸಹ ಜೆನೆಟಿಕಲಿ ಮಾಡಿಫಿಕೇಶನ್ ನಡೆದಿರೋದ್ರಿಂದ ಇದನ್ನು ಒನ್ ಆಫ್ ದ ಮೆಥಡ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡಿಕೊಂಡಿದ್ದೇವೆ. ಇನ್ನು ಮೂರನೇದು ಯಾವುದು ಅಂತಂದರೆ ಟ್ರಾನ್ಸ್ಡಕ್ಷನ್. ಟ್ರಾನ್ಸ್ಡಕ್ಷನ್ ಅನ್ನುವಂಥದ್ದು ಇಟ್ ಈಸ್ ಎ ಮೆಥಡ್
ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಬ್ಯಾಕ್ಟೀರಿಯಾ ವೆನ್ ದೇ ಆರ್ ಇನ್ಫೆಕ್ಟೆಡ್ ಬೈ ದ ಬ್ಯಾಕ್ಟೀರಿಯೋಫೇಜಸ್. ಯಾವುದನ್ನು ಬ್ಯಾಕ್ಟೀರಿಯೋಫೇಜಸ್ ಅಂತ ಕರೀತೇವೆ ಅಂತಂದರೆ those viruses which infects the bacteria are called as bacteriophages. ನೋಡಿ ಇಲ್ಲಿ ತನ್ನ ಜೆನೆಟಿಕ್ ಮೆಟೀರಿಯಲ್ನ ತೊಗೊಂಡು ಬರ್ತದೆ. ಯಾರು ತೊಗೊಂಡು ಬಂದಿದೆ ಅಂತಂದರೆ ಬ್ಯಾಕ್ಟೀರಿಯೋಫೇಜು. ಯಾವುದನ್ನು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. those virus which infects the bacteria. ಇದು ಒಂದು ಬ್ಯಾಕ್ಟೀರಿಯಲ್ ಸೆಲ್ಲು. ಆ ಬ್ಯಾಕ್ಟೀರಿಯಾಗೆ ಈ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯೋಫೇಜ್ ಇನ್ಫೆಕ್ಟ್ ಮಾಡಿದ ಮೇಲೆ ತನ್ನ ಒಳಗಿದ್ದಂತಹ ಜೆನೆಟಿಕ್ ಮೆಟೀರಿಯಲನ್ನು ಈ ಒಂದು ಬ್ಯಾಕ್ಟೀರಿಯಾ ಸೆಲ್ಲಿನ ಜೊತೆ ಬೈಂಡ್ ಮಾಡ್ತು ಅಂತ ಅನ್ಕೋಣ. ಈ ರೀತಿಯಾದಂಥ ಪ್ರಕ್ರಿಯೆನ ನಾವು ಟ್ರಾನ್ಸ್ಡಕ್ಷನ್ ಅಂತ ಕರೀತಾ ಹೋಗ್ತೇವೆ. ಸೊ ಅಲ್ಲಿಗೆ ಬ್ಯಾಕ್ಟೀರಿಯಾದಲ್ಲಿ ನಡೆಯುವಂತಹ ಸೆಕ್ಷುವಲ್ ರೀಪ್ರೊಡಕ್ಷನ್ ಮೆಥಡ್ಸನ್ನು ಪ್ರಿಸೈಸ್ ಆಗಿ ತುಂಬ ಪುಟ್ಟದಾಗಿ ನಾವು ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದಾಯಿತು. ಅಲ್ಲಿಗೆ ಹೆಟಿರೋಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಸೈನೋಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ತಿಳ್ಕೊಳ್ಳೋಣ.